ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವ ಹೆಲ್ತ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ABC ಜ್ಯೂಸ್ ಅಂತ. ನಾನು ಅದಕ್ಕೆ ಒಂದು ಬೀಟ್ರೂಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್ ದೊಡ್ಡದು ಮೀಡಿಯಮ್ ಸೈಜ್ದು ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಹೋಳು ನಿಂಬೆ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮೂರನ್ನು ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ 1 ಲೋಟ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಮಿಕ್ಸಿ ಜಾರಲ್ಲಿ ರುಬ್ಬಿರೋದನ್ನು ಒಂದು ಪಾತ್ರೆಗೆ ಸೋಸ್ಕೋಬೇಕು. ಸೋಸ್ಕೊಂಡಿದ ನಂತರ ಅದಕ್ಕೆ ಅರ್ಧ ನಿಂಬೆ ಹೋಳನ್ನು ಹಾಕ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಮೆಣಸನ್ನ ಹಾಕ್ಕೋಬೇಕು. ಮೆಣಸನ್ನ ಪುಡಿ ಮಾಡಿಟ್ಟಿದ್ದೀನಿ ನಾನು, ಅದು ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ನೋಡಿ ಹಾಕ್ಕೊಳ್ಳಿ, ಉಪ್ಪನ್ನ ಎಷ್ಟು ಬೇಕಷ್ಟು. ಉಪ್ಪನ್ನು ಸೇರಿಸಿದ ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಂತರ ನಿಮಗೆ ಹಾಗೆ ಕುಡಿಯೋಕ್ಕಾಗಲ್ಲ ಅಂತಂದರೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬೋದು. ಮಕ್ಕಳಿದ್ರೆ ಮಕ್ಕಳಿಗೆ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿ ಕೊಡ್ಬೋದು. ನಾನು ಇಲ್ಲಿ ಸಕ್ಕರೆನೂ ಹಾಕಿಲ್ಲ, ಜೇನುತುಪ್ಪನೂ ಹಾಕಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಹಾಗೆ ಬೀಟ್ರೂಟ್ ಒಳಗಡೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಹೆಚ್ಚಿನ ಪೋಷಕಾಂಶಗಳಿರುತ್ತೆ. ಹಾಗೆ ಐರನ್ ಕಂಟೆಂಟ್, ಪ್ರೋಟೀನ್, ಪೊಟ್ಯಾಷಿಯಮ್, ಫೈಬರ್ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಕ್ಯಾರೆಟಲ್ಲಿ ಅಂತಂದರೆ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ವಿಟಮಿನ್ ಸಿ, ವಿಟಮಿನ್ B6, ವಿಟಮಿನ್ ಕೆ, ಹಾಗೆ ಬಯೋಟಿನ್, ಪೊಟ್ಯಾಷಿಯಮ್ ಮತ್ತು ಫೈಬರ್ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಟೊಮೆಟೊದಲ್ಲಿ ಬಂದರೆ ವಿಟಮಿನ್ ಸಿ ಇರುತ್ತೆ. ಲಿಂಬೆಹಣ್ಣಲ್ಲೂ ಕೂಡ ವಿಟಮಿನ್ ಸಿ ಇರುತ್ತೆ. ಇವೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ABC ಜ್ಯೂಸು ನಾವು ಕುಡಿದ್ರೆ ಚರ್ಮದ ಕಾಂತಿ ಹಾಗೂ ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗೆ ನಾನು ಕಾಮಕಸ್ತೂರಿ ಬೀಜನ ನೆನೆಸಿ ಇಟ್ಟಿದ್ದೆ, ಅದು ಕೂಡ ದೇಹಕ್ಕೆ ತುಂಬ ತಂಪು. ಆದ್ದರಿಂದ ನಾನು ಅದನ್ನು ಕೂಡ ಜ್ಯೂಸ್ಗೆ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲ ಆಪ್ಷನಲ್ ಅದು. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡೋ ಹೊಸ ರೆಸಿಪಿಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು.